ರಾಜ್ಯಗಳಲ್ಲಿ ಇವತ್ತು ನೆಲೆಯೂರಿದಂತಹ ಭಯೋತ್ಪಾದಕರ ನೆಲೆಯನ್ನ ಇವತ್ತು ಗುರುತಿಸಿ ಭಾರತದ ಸೈನಿಕರು ಇವತ್ತು ಹಿಮ್ಮೆಟ್ಟಿಸಿದ್ದಾರೆ. ಅದಕ್ಕೆ ಇವತ್ತು ನಾವೆಲ್ಲರೂ ಭಾರತೀಯರಾಗಿ ಭಾರತದ ದಿಟ್ಟತನವನ್ನ ಭಾರತದಲ್ಲಿ ಪ್ರಾಣತ್ಯಾಗ ಮಾಡಿ ಅನೇಕ ವರ್ಷಗಳಿಂದ ಇವತ್ತು ಭಯೋತ್ಪಾದನೆಯನ್ನ ನಿರ್ಮೂಲನೆ ಮಾಡಬೇಕಂತ ಹೋರಾಟ ಮಾಡಿರ್ತಕ್ಕಂಥವ್ರಿಗೆ ಇವತ್ತು ನಾವು ನಮನ ಸಲ್ಲಿಸುವುದರ ಜೊತೆಗೆ ಇವತ್ತು ಏನು ದಿಟ್ಟತನದಿಂದ ಇವತ್ತು ಭಾರತೀಯ ಸೈನ್ಯ ಇವತ್ತು ಭಯೋತ್ಪಾದಕರನ್ನ ಸೆರೆ ಬಿಡಿತಾ ಇದೆ, ಅದಕ್ಕೆ ನಾವೆಲ್ಲರೂ ನೈತಿಕ ಬೆಂಬಲವನ್ನು ವ್ಯಕ್ತಪಡಿಸಬೇಕು. ವಿಶೇಷವಾಗಿ ಕಳೆದ ವಾರ ನಾವು ಏನು ಭರತ್ ಭೂಷಣ್ ಅನ್ನತಕ್ಕಂಥ ವ್ಯಕ್ತಿ ಮೃತಪಟ್ಟಿದ್ರು, ಆ ಮೃತಪಟ್ಟ ಕುಟುಂಬಕ್ಕೆ ನಿಮ್ಮೆಲ್ಲರ ಶ್ರಮದಿಂದ ಬಂದಿರತಕ್ಕಂಥ ಹಣವನ್ನ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ತುರ್ತಾಗಿ ಕ್ರಮ ಕೈಗೊಂಡು ಅವರ ಕುಟುಂಬಕ್ಕೆ 1 ಲಕ್ಷ ಪರಿಹಾರ ನಿಧಿಯನ್ನು ಸಹ ನಾವು ನೀಡಿದ್ದು ಹಣವನ್ನು. ಅದು ನಮ್ಮ ಹೆಮ್ಮೆಯ ಸಂಸ್ಥೆಗೆ ಒಂದು ಹೆಮ್ಮೆ. ಇಂತಹ ಸಂಕಷ್ಟದ ಸಂದರ್ಭದಲ್ಲಿ ನಾವು ದೇಶದ ನಾಗರಿಕರಾಗಿ ಭಾರತದ ಸೈನಿಕರೊಂದಿಗೆ ಇರಬೇಕು. ಸಂದರ್ಭ ಬಂದರೆ ನಾವೆಲ್ಲರೂ ಸಹ ಅವರೊಂದಿಗೆ ಕೈ ಜೋಡಿಸಿ ಯುದ್ಧಕ್ಕೂ ಸಹ ಹೋಗಬೇಕು. ಆ ಹಿನ್ನೆಲೆಯಲ್ಲಿ ಏನು 1945ರಲ್ಲಿ ಸ್ಥಾಪನೆಗೊಂಡಿರ್ತಕ್ಕಂಥ ಈ ಸಂಸ್ಥೆ ಇಂತಹ ಸಂದರ್ಭದಲ್ಲಿ ದಿಟ್ಟತನವನ್ನು ತೋರಬೇಕು. ಆ ಹಿನ್ನೆಲೆಯಲ್ಲಿ ಇವತ್ತು ನೀವೆಲ್ಲರೂ ಬಂದು ಇವತ್ತು ನಮ್ಮ ದೇಶದ ಸೈನಿಕರಿಗೆ ನೈತಿಕ ಬೆಂಬಲವನ್ನು ವ್ಯಕ್ತಪಡಿಸಿದ್ದೀರಾ. ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ವಿಶೇಷವಾಗಿ ಇವತ್ತು ಭಾರತದ ಗಡಿಯಲ್ಲಿ ನಿಂತು ಇವತ್ತು ಪಾಕಿಸ್ತಾನವನ್ನು ಸದೆ ಬಡಿತಾ ಇರತಕ್ಕಂಥ ಪ್ರತಿಯೊಬ್ಬ ದೇಶದ ಸೈನಿಕರಿಗೂ ಸಹ ನಾವು ಬೆಂಬಲ ವ್ಯಕ್ತಪಡಿಸಿ ಅವರ ಸೇವೆಯನ್ನು ನಾವು ಸ್ಮರಿಸಿ ಇವತ್ತು ಕೃತಜ್ಞತೆಗಳನ್ನು ಸಲ್ಲಿಸುವಂತ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದಿದ್ದೀರಿ. ಭಾರತದ ಪ್ರಜೆಗಳಾದ ನಾವೆಲ್ಲರೂ ಸಹ ದೇಶದ ಸೈನಿಕರೊಂದಿಗೆ ಇರ್ತಿರತಕ್ಕಂಥ ದೃಢ ಸಂಕಲ್ಪವನ್ನು ನಾವು ತೋಡೋಣ.